ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟ ನಂತರ ವಿಪರೀತವಾದ ಪ್ರತಿಭಟನೆಗಳೆಲ್ಲ ನಡೀತಾ ಹೋಗ್ತಾ ಇದೆ. ಅದಕ್ಕೆ ಸೇರಿದಂತೆ ಅದಕ್ಕೆ ಮೇ ಬಿ ಅದೇ ಕಾರಣಕ್ಕೆ ಇರಬಹುದೇನೋ, ಅಹಿತಕರವಾದ ಘಟನೆ ಏನು ನಡೆಯಬಾರದು ಎಂಬ ಕಾರಣನೋ ಏನು. ಇಷ್ಟು ದಿನ ರಾಜ್ಯಪಾಲರು ಒಂದು ಸಿಂಪಲಾಗಿ ಒಂದು ಇನೋವಾನ ಯೂಸ್ ಮಾಡ್ಕೋತಾ ಇದ್ದರು. ಬಟ್ ಈಗ ಗುಪ್ತಚರ ಇಲಾಖೆ ಅವರಿಗೆ ಬುಲೆಟ್ ಪ್ರೂಫ್ ಕಾರನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆಯಂತೆ. ಅದನ್ನು ನಾನು ಕೇಳಿದೆ, ಹೊಸ ತಗೊಂಡ್ರಾ ಅಂತ. ಇಲ್ಲ ಇದ್ದಿದ್ದನ್ನೇ ಕೊಟ್ಟಿದ್ದಾರೆ. ಮೋಸ್ಟ್ಲಿ VVIPಗಳು ಯಾರು ಬರ್ತಾರಲ್ಲ, ಫಾರಿನ್ನು ಗಿರಿನ್ನು ಡಿಗ್ನೆಟರಿಗಳು, ಅದಕ್ಕೆ ಏನಾದ್ರು ಯೂಸ್ ಮಾಡೋಕ್ಕೆ ಅಂತ ರಾಜ್ಯ ಸರ್ಕಾರ ಇಟ್ಕೊಂಡಿದೆಯೋ ಏನೋ. ಮೋಸ್ಟ್ ಆ ಥರ ಯಾರೋ ಇಟ್ಕೊಂಡಿರ್ತಾರೆ. ಯಾರೋ ಒಟ್ಟಲ್ಲಿ ಗವರ್ನರ್ ಆಫೀಸಲ್ಲಿ ಇತ್ತಂತೆ, ಅದು ಈಗಾಗಲೇ ಹೊಸ್ತಲ್ಲ, ಅಷ್ಟರ ಮಟ್ಟಿಗೆ ಗುಡ್. ಅದನ್ನು ಯೂಸ್ ಮಾಡ್ತಾರಂತೆ. 29ನೇ ತಾರೀಕು ಕೇಸ್ ಇತ್ಯರ್ಥ ಆಗೋವರೆಗೆ ಅವ್ರು ತಮ್ಮ ಕಾರ್ಯಕ್ರಮ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರಂತೆ. ಈ ಮಧ್ಯೆ ಗೋ ಬ್ಯಾಕ್ ಅಂತ ಚಳವಳಿ ರಾಜ್ಯಪಾಲರ ವಿರುದ್ಧ ಸಿಕ್ಕಾಪಟ್ಟೆ ಮಾಡ್ತಿದ್ದಾರಂತೆ. 365 ದಿನ ಗೋ ಬ್ಯಾಕ್ ಅಂತ ಮಾಡಿದ್ರು ಅಷ್ಟೇ ಮಾಡ್ಕೊತಾ ಇರಿ. ನಿಮ್ಮ ಸಿದ್ದರಾಮಯ್ಯ ಅನ್ನೋದಿದೆಯಲ್ಲ, ಚೆನ್ನಾಗಿ ತೋರಿಸ್ಕೊಳ್ಳಿ ಅಷ್ಟೇ. ಫೋಟೋ ಗಿಟೋ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡಿ ಇಟ್ಕೊಳ್ಳಿ. ಮುಂದೆ ಯಾವತ್ತಾರು ಬೇಕಾಗತ್ತೆ ಅಣ್ಣ. ಹೆಂಗೆ ನಿನ್ನ ಜೊತೆನಲ್ಲಿ ಫುಲ್ ಸಪೋರ್ಟ್ ಅಣ್ಣ, ನಂದು ತೋರ್ಸಕ್ಕೆ ಬೇಕಾಗಬಹುದು. ಸುಮ್ಮನೆ ಇಟ್ಟಿರಿ ದಾಖಲೆಗೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಬಟ್ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ನಿಮ್ಗೆ ಹಕ್ಕಿರುತ್ತೆ, ಮಾಡ್ಬೋದು. ಸರಿ, ವಾಪಸ್ ಕರೆಸಿಕೊಳ್ಳಿ ಅಂತ 200ಕ್ಕೂ ಹೆಚ್ಚು ಸಾಹಿತಿಗಳು, ಚಿಂತಕರು, ಬರಹಗಾರರು, ಶಿಕ್ಷಣ ತಜ್ಞರು, ಹೋರಾಟಗಾರರು ಸಹಿ ಹಾಕ್ಬಿಟ್ಟಿದ್ದಾರಂತೆ. ವಾಪಸ್ಸು ಕರೆಸಿಕೊಳ್ಳಿ ಅಂತ ಬರೆದುಬಿಟ್ರು ಅವರು. ಇವರೆಲ್ಲರಿಗೂ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು ತಾನೆ. ವಾಪಸ್ ಕರೆಸಿಕೊಂಡ್ಬಿಡೋದು, ಬರೆದ್ಬಿಟ್ಟ ತಕ್ಷಣ ಆಗೋಯ್ತು, ವಾಪಸ್ ಕರೆಸ್ಕೊಂಡ್ಬಿಡ್ತಾರೆ. 7 ದಶಕದ ಅವಧಿಯಲ್ಲಿ ಸ್ಥಾಪಿತ ಸಂಪ್ರದಾಯಗಳ ಅಡಿಯಲ್ಲಿ ರಾಜ್ಯಪಾಲರು ಕರ್ತವ್ಯ ವಿಫಲರಾಗಿದ್ದಾರೆ. ಎಂಥದ್ದು ಇಲ್ಲ. 7 ದಶಕದಲ್ಲಿ 70 ಸರಿ ಆಗಿರೋ ತೋರಿಸ್ತೀವಿ ನಾವು ಬೇಕಿದ್ರೆ. ಸಚಿವ ಸಂಪುಟ ಕೊಡೋದನ್ನೇ ಅಂತಿಮ ಮಾಡಬೇಕು. ಬೊಮ್ಮಾಯಿನ ಕಿತ್ತಿ ಬಿಸಾಕಿದಾಗ ಅವತ್ತಿನ ರಾಜ್ಯಪಾಲ ಆಗಿದ್ದಂಥ ಘನತೆವೆತ್ತ ವ್ಯಕ್ತಿ ಸ್ಥಾಪಿತ ಸಂಪ್ರದಾಯ ಪ್ರಕಾರವೇ ಮಾಡಿದ್ರಾ? ಉಲ್ಲಂಘನೆ ಅಲ್ವಾ? ಮಧ್ಯೆ ಪ್ರೆಸಿಡೆಂಟ್ ರೂಲ್ ಬಂದಾಗ ಕರ್ನಾಟಕದಲ್ಲಿ ಸ್ಥಾಪಿತ ಸಂಪ್ರದಾಯನೇ ಇತ್ತ. ರಾಜಭವನದ ಅಂಗಳದಲ್ಲಿ ಈ ರಾಜ್ಯವನ್ನು ಯಾವನ ಆಳಬೇಕು ಅನ್ನೋ ತೀರ್ಮಾನ ಮಾಡಿದಂಥ ರಾಜ್ಯಪಾಲರುಗಳು ಸ್ಥಾಪಿತ ಸಂಪ್ರದಾಯದಲ್ಲಿ ಮಾಡಿದ್ರಾ? ಈಗ ಮಾತ್ರ ಅನ್ನಿಸ್ಬಿಡ್ತಾ ಎಲ್ಲರಿಗೂ. ಅವರವರು ಇಷ್ಟ ಬರೀಬೋದು ಕಾಗದಾನ. ಈ ನಡವಳಿಕೆ ಖಂಡನೀಯ ಅಂತ ಯಾರ್ದೋ ಒಬ್ಬರು ಒಂದು 2-3 ಜನದ್ದು ಟೀಕೆ. ಎಸ್, ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮತ್ತು ರಾಜ್ಯಪಾಲರಿಗೆ ನಿಂದನೆ ಖಂಡಿಸಿ ಬಿಜೆಪಿ ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದೆ. ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬಿಜೆಪಿಯವರು ಪ್ರತಿಭಟನೆ ಮಾಡಿ ಬೇಡ ಅಂದವರು ಯಾರು ಅಂತ ಡಿಸಿಎಂ ಗೇಲಿ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ನಮ್ಮವರು ಯಾರು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರ ವ್ಯಾಖ್ಯಾನ. ಜೊತೆಗೆ ಭಾವಚಿತ್ರ ಚಪ್ಪಲಿ ಹೊಡೆದಾಗ್ಲಿ ದಹನ ಮಾಡಿದ್ದಾಗ್ಲಿ ಅದು ಬಿಜೆಪಿಯವರೇ ಮಾಡಿರಬಹುದಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನು ತಮ್ಮ ಹೇಳಿಕೆಯನ್ನು ಐವಾನ್ ಡಿಸೋಜಾ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಐವಾನ್ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲಿಸದ ಪೊಲೀಸರ ವರ್ತನೆ ಖಂಡಿಸಿ ಮಂಗಳೂರಿನ ಬರ್ಕೆ ಠಾಣೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಯುವ ಮೋರ್ಚಾ ಪ್ರಯತ್ನ ನಡೆಸಿತು. ಯಾರು ಬೇಡ ಅಂತ ಹೇಳಿದ್ರು, ಅವರ ಪ್ರತಿಭಟನೆ ಮಾಡೋರ್ನ ಯಾರು ಬೇಡ ಅಂತ ಕೇಳ್ತಿದ್ದೆ. ಅವರ ಪ್ರತಿಭಟನೆಯಲ್ಲಿ ಉರುಳಿಲ್ಲ ಅಂತ ಆಯ್ತು. ಮೈಸೂರು ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು. ಸೊ ಅವ್ರ ಇಂಟರ್ನಲ್ ಪಾರ್ಟಿ ಬಹಳ ಬಿಕ್ಕರಿಂಗ್ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ರು. ಅವಾಚ್ಯ ಶಬ್ದ ಯಾರೂ ಮಾತಾಡಿಲ್ಲ. ರಾಜ್ಯಪಾಲರು ಅವರ ಘನತೆಗೆ ತಕ್ಕನಾಗಿ ನಡ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಬಿಜೆಪಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪಕ್ಷ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದ್ರೆ ಇಂಥ ಘಟನೆಗಳು ನಡೆಯುತ್ತವೆ. ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂತ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ. ಮತ್ತು ಅಂತ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಬೇಕು ಅಂತ. ಐವಾನ್ ಡಿಸೋಜಾ ಅಂದುಕೊಂಡಿದ್ದೇ ಕಾನೂನಲ್ಲ. ಇರಬಹುದು, ಇಲ್ಲದಿರಬಹುದು, ಬಟ್ ದಟ್ ನೀಡ್ಸ್ ಟು ಬಿ ಡಿಸೈಡೆಡ್ ಇನ್ ದಿ ಕೋರ್ಟ್. ಐವಾನ್ ಡಿಸೋಜಾ ಅಂದುಕೊಂಡ ರೀತಿಯಲ್ಲೇ ರಾಜ್ಯಪಾಲ ಇರಬೇಕು ಅಂತ ಎಲ್ಲೂ ನಿಯಮನೂ ಇಲ್ಲ. ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ರಾಜ್ಯಪಾಲರು ಹಂಗೆ ನಡ್ಕೊಂಡೂ ಇಲ್ಲ. ಹಾಗಾಗಿ ಯುವರ್ ಸ್ಟೇಟ್ಮೆಂಟ್ ವಾಸ್ ರಾಂಗ್. ಅನುಮಾನನೇ ಇಲ್ಲ ಅದರಲ್ಲಿ ಅನುಮಾನನೇ ಇಲ್ಲ. ಈಗ ತಿಪ್ಪೆ ಸಾರ್ಸಕ್ಕೆ ಟ್ರೈ ಮಾಡಿದ್ರೆ ಯು ಆರ್ ಓನ್ಲಿ ಟ್ರೈಂಗ್ ಟು ಎಸ್ಕೇಪ್. ನಿಮ್ದು ಜಮೀರ್ ಎರಡೂ ಅಷ್ಟೇ, ದೇ ಆರ್ ರಾಂಗ್. ಟೀಕೆ ಬೇರೆ. ರಾಮಲಿಂಗಾರೆಡ್ಡಿ ಅವರು ಹೇಳ್ದಂಗೆ ಅವಾಚ್ಯ ಶಬ್ದಗಳಿಂದ ಯಾರು ಹೇಳಿಲ್ಲ. ಯಾರು ಹೇಳಿದ್ದಾರೆ ಅವಾಚ್ಯ ಶಬ್ದ ನಿಮ್ಮ ಬಳಸಿದ್ದಾರೆ ಅಂತ? ನನ್ನ ಪ್ರಕಾರ ಬಳಸೇ ಇಲ್ಲ ಯಾರು ಅವಾಚ್ಯ ಶಬ್ದನ.
ಚಪ್ಲಿ ಪ್ರೊಟೆಸ್ಟಲ್ಲಿ ಬೆಂಕಿ ಏನೋ ಭೂತ ದಹನ ಮಾಡಿದಾಗ ಭಾವಚಿತ್ರಕ್ಕೆ BJPಯವರೇ ಮಾಡಿರ್ಬೋದಲ್ಲ. ನಾಳೆ ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ರಾಮಲಿಂಗಾರೆಡ್ಡಿ ಮೇಲೇನೆ ಇದೇ ಭೂತ ದಹನ ಮತ್ತೇನೋ ಚಪ್ಪಲಿ ಗಲಾಟೆ ಇದೆಲ್ಲ ನಡೆದಾಗ ಕಾಂಗ್ರೆಸ್ನವರೇ ಮಾಡಿರಬಹುದಲ್ಲ ಅಂತ ಅವರು ಹೇಳ್ಬೋದು. ಯಾಕೆ ವೈ ಡು ಯು ಪೀಪಲ್ ಒಂಥರ ಡಿಸೈಡ್ ಮಾಡಿಕೊಂಡು ನಿಮ್ಮ ಲೆವೆಲ್ಗಳನ್ನು ಇಳಿಸ್ಕೊತಾ ಹೋಗ್ತೀರಿ? ಏನಪ್ಪ ಇತ್ತೀಚೆಗೆ ನನ್ನ ಲೆವೆಲ್ ಚರಂಡಿಯಿಂದ ಮೇಲಕ್ಕಿದೆ, ಒಂಚೂರು ಕೆಳಕ್ಕೆ ಹೋಗಲೇಬೇಕು ನಾನು ಅಂತ ಯಾಕೆ ಹಂಗೆ ಮಾಡ್ತೀರಿ ಎಲ್ಲರೂ? ಇದರಿಂದ ನಿಮ್ಗಳಿಗೆ ಸಿಕ್ಕೋದೇನು? 3.25 ಓಟ್ ಆ್ಯಡ್ ಆಗಲ್ಲ ನಿಮ್ಗಳಿಗೆ ಇದರಲ್ಲಿ. ಯಾರು ಒಪ್ಪೋತಾರ? ಐವಾನ್ ಡಿಸೋಜಾ ಘನತೆವೆತ್ತ ಸ್ಟೇಟ್ಮೆಂಟ್ಗೆ 3 ಓಟ್ ಆ್ಯಡ್ ಆಗತ್ತಾ? 3 ಓಟ್ ಆ್ಯಡ್ ಆಗತ್ತಾ ಹೇಳಿ ಯಾರು ನನಗೆ? ಜಮೀರ್ನ ಘನತೆವೆತ್ತ ಸ್ಟೇಟ್ಮೆಂಟ್ಗೆ 3 ಓಟ್ ಆ್ಯಡ್ ಆಗತ್ತಾ? ಜಮೀರ್ನ ನಂಬಬೇಕಾದವರು ಜಮೀರ್ ಅದನ್ನು ಹೇಳಿದ್ರು ಓಟ್ ಹಾಕ್ತಾರೆ, ಹೇಳದಿದ್ರು ಓಟ್ ಹಾಕ್ತಾರೆ. ಕರೆಕ್ಟ್? ಹೌದು. ಏನಕ್ಕೆ ಅದು? ಏನಕ್ಕೆ ಬೇಕದು? ಸರಿ ಅಲ್ಲ ಅನ್ನೋದನ್ನ ಸರಿ ಪ್ರತಿ BJPನವರು ಟಾಣಿಗೆ ಮುತ್ತಿಗೆ FIR ತಗೊಂಡಿಲ್ಲ ಗಲಾಟೆ ಮಾಡ್ತೀವಿ ಅಂತ. ಬೇಡ, ನೀವು ಕೋರ್ಟ್ಗೆ ಹೋಗಿ ಒಂದು PCR ಹಾಕಿ, ಅವಕಾಶ ಇದೆಯಲ್ಲ, ಅವಕಾಶ ಇದೆಯಲ್ಲ. ನೀವು ಸುಮ್ಮನೆ ಪಡ ತೆಗೆಸ್ಕೊಳಕ್ಕೆ ಪ್ರೊಟೆಸ್ಟ್ ಮಾಡ್ತೀರಾ ಹಂಗಾರೆ? ನಾಮಕಾವಸ್ಥೆ ಹೋಗ್ರಿ. ನಾಳೆ ಮುಖ್ಯಮಂತ್ರಿಗಳು ಸರಣಿ ಸಭೆ ಅಂತೆ. ಏನು ಸರಣಿ? ಸಂಪುಟ ಸಭೆ, ಸಂಜೆ ಶಾಸಕಾಂಗ ಸಭೆ, ಎಲ್ಲ ಶಾಸಕರಿಗೆಲ್ಲ ಮನವರಿಕೆ ಮಾಡ್ಕೊಳ್ತಾರಂತೆ. ಶಕ್ತಿ ಪ್ರದರ್ಶನ ಇದು ಅಂತ ಕೆಲವ್ರದ್ದು ವಾದ, ಸಿದ್ದರಾಮಯ್ಯನವ್ರದ್ದು. ಹೈಕಮಾಂಡ್ಗೆ ಸಂದೇಶ ಅಂತ ಹಿಂಗೇನು ಅನ್ಸಲ್ಲ, ಇರ್ಬೋದು. ಸರಿ, ನಾಳಿದ್ದು ಹೈಕಮಾಂಡ್ಗೆ ಹೋಗ್ತಾರೆ, ಒಂದು ವಿವರಣೆ ಕೊಟ್ಟು ಅಥವಾ ಅಲ್ಲಿ ನಾಯಕರುಗಳಿಗೆ. ಯಾಕೆ ಖರ್ಗೆ ಅವ್ರಿಗೆ ಕೊಟ್ಟಾಯ್ತಲ್ಲ, ಇನ್ಯಾರಿಗೆ ಕೊಡಬೇಕು? ಯಾರಿಗೆ ಕೊಡ್ಬೇಕಲ್ಲಿ? ಅವ್ರ ಮೂಲಕನೇ ಅಧ್ಯಕ್ಷ ಖರ್ಗೆ ಕೊಟ್ಟಾಯ್ತು, ಇನ್ಯಾರಿಗೆ ಕೊಡ್ಬೇಕು ವಿವರಣೆ? ನೇರ ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿ ಮಾಡಿ. ರಾಹುಲ್ ಗಾಂಧಿ ಏನು ಪಕ್ಷದಲ್ಲಿ? ವಾಟ್ ಈಸ್ ಈ? ಅವ್ರೇನವರು? ಒಬ್ಬ MP, ಪಕ್ಷದ ಅವ್ರಿಗೆ ಹೈಕಮಾಂಡ್. ಯಾಕೆ ಕೊಡ್ಬೇಕು? ಟ್ರೆಂಡ್ ಆಗ್ಬೇಕಾದ್ರೆ ಕೊಡ್ಬೋದು. ಪಕ್ಷದಲ್ಲಿ ಖರ್ಗೆ ರೀ, ಫೈನಲ್ ಮುಗಿದೋಯ್ತು ನನ್ನ ಪ್ರಕಾರ. ಏನೇ ಅವ್ರ ಪಕ್ಷ ಹೆಂಗೆ ನಡೆಯುತ್ತೋ ಹಂಗೆ ನಡೆಯುತ್ತೆ. ಅಲ್ಲ, ಅದನ್ನ ಯಾಕೆ ಹೇಳಿದೆ ಅಂದರೆ, ಇವತ್ತು CM ಎಲ್ಲೋ ಟ್ವೀಟಲ್ಲಿ ಮೇಲವನೇ ಕುಂತವನೇ ಆಡಿಸ್ತಾನೆ ಅಂತೇನೋ ಹಾಕಿದ್ರಂತೆ. ನಿಮ್ಮ ಪಕ್ಷದಲ್ಲಿ ಮೇಲಿಲ್ವಾ, ಕುಂತಿಲ್ವಾ, ಆಡಿಸಲ್ವಾ? ಇಲ್ವಾ? ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮೇಲೆ ಕುಂತವನೇ ಆಡಿಸೋನು, ಅವರೇ ಆಡ್ಸೋ. ಸರಿ ಆಯಿತು, ಅವ್ರು ಹೋಗ್ತಾರಂತೆ. ಅದೇನಕ್ಕೆ ಒಬ್ರಿಗೊಬ್ರು ಇವ್ರದ್ದು ಟೀಕೆ ಅವ್ರದ್ದು ಟೀಕೆ. ಸಿದ್ದರಾಮಯ್ಯನವರೇ ದುಶ್ಮನ್ ಕಹಾ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ತುಂಬ ಹಾಯ್ ಅಂತೆಲ್ಲ ಅಶೋಕದೇನೋ ಟ್ವಿಟರ್ ಅಂತೆ. ಪ್ರತಿ CM ಪರಮೇಶ್ವರ್ ಏನು ಟ್ವೀಟ್ ಡಿಸೈಡ್ ಆಗಿಲ್ಲ, ತೀರ್ಮಾನ ಅಥವಾ ಚರ್ಚೆ ಏನಾಗಿಲ್ಲ. CM ಬದಲಾವಣೆ ಅಥವಾ ಯಾರು ಎತ್ತ ಅಂತೆಲ್ಲ. ಮಾದೇವಪ್ಪ ಮಾತ್ರ 5 ವರ್ಷ ಅವ್ರು CM ಆಗಿರ್ತಾರೆ. ಆನೆ ಹೋಗುತ್ತಿರುತ್ತೆ, ನರಿಯೊಂದು ಕಾದು ಕುಳಿತಿರುತ್ತೆ ಅಂತ ಮಾರ್ಮಿಕವಾಗಿ ಹೇಳಿಬಿಟ್ಟಿದ್ದಾರಂತೆ. ಅಬ್ಬಾ, ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಹೋಗ್ತಾರೆ ಅಂತ ಕೇಳಿದ್ದೇನೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಬಹುಶಃ ಬೆಳವಣಿಗೆ ಎಲ್ಲ ವಿವರಣೆ ಮಾಡಿ ಬರ್ತಾರೆ. ಜನ ಮ್ಯಾಂಡೇಟ್ ಕೊಟ್ಟಿರೋದೇ ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ. ಆನೆದು ಬೀಳಂಗಿಲ್ಲ, ನರಿ ತಿನ್ನಂಗಿಲ್ಲ. ಅರ್ಥ ಮಾಡ್ಕೋಬೇಕು. ಯಾರಿಗೆ ಮೆಸೇಜ್ ಹೋಗ್ಬೇಕಿತ್ತು ಅಲ್ಲ, ಹೋಗಿ. ಅದು ಯಾರಿಗೆ ಹೇಳಿದ್ರು? ಮೀಡಿಯಾಗ ಅಲ್ಲ ಸರ್, ಯಾರಿಗೆ ಹೇಳಿದ್ರು? ಜನಕ್ಕ? ಇಲ್ಲ, ಜನ ತೀರ್ಮಾನ ಮಾಡಾಗೋಗಿದೆ 5 ವರ್ಷ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರಿಗೆ ಮಾದೇವಪ್ಪನವ್ರದ್ದು? ಪಕ್ಷದಲ್ಲೇ ಅವರಿಗೆ ಅರ್ಥ ಆಗಿರುತ್ತಲ್ಲ ಸರ್. ಎಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಅತಿ ದೊಡ್ಡ ಕಂಟಕ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಹೆಚ್ಚಿರುವುದರಿಂದ A2 ಬದಲು A1 ಆರೋಪಿಯಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿಯ FSL ರಿಪೋರ್ಟ್, ಬಟ್ಟೆ ಮೇಲಿರುವ ರಕ್ತದ ಕಲೆ, ಲಾಠಿ, ಬೆಲ್ಟ್, ದೊಣ್ಣೆಯಲ್ಲಿ ಹಲ್ಲೆ, ಮೊಬೈಲ್ ರಿಟ್ರೀವ್ನಲ್ಲಿ ದರ್ಶನ್ ಪಾತ್ರ ಹಾಗೂ ಶವ ಸಾಗಾಟದ CCTV ದೃಶ್ಯಗಳು ಲಭ್ಯವಾಗಿರುವುದರಿಂದ ದರ್ಶನ್ರನ್ನೇ ಪ್ರಮುಖ ಆರೋಪಿಯನ್ನಾಗಿಸಲು ಪೊಲೀಸರು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಪ್ರದೋಷ್ ಮೊಬೈಲ್ನಲ್ಲಿ ಫೋಟೋಗಳು ರಿಟ್ರೀವ್ ಆಗಿದೆ. ರೇಣುಕಾಸ್ವಾಮಿ ಜೀವ ಭಿಕ್ಷೆ ಕೇಳ್ತಾ ಇರುವ 4 ಫೋಟೋಗಳು ಸಿಕ್ಕಿವೆ. ಇದರ ಆಧಾರದ ಮೇಲೆ ಕೇಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಮಧ್ಯೆ ದರ್ಶನ್ ಗ್ಯಾಂಗ್ನಲ್ಲಿ ಒಡಕುಂಟಾಗಿದೆಯಾ ಅನ್ನೋ ಪ್ರಶ್ನೆ ಕಾರಣ ಆಪ್ತ ಸ್ನೇಹಿತ A10 ಆರೋಪಿ ವಿನಯ್ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. A1 ಆರೋಪಿ ಪವಿತ್ರ ಗೌಡ, A7 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಬರುತ್ತೆ. ಆಲ್ ರೈಟ್. ಸೊ ಅವ್ರಿಗೆ A1 ಹಾಕ್ತಾರಾ ಅಂತೆ ಸರ್. ಓಕೆ, ಏನೋ ಒಂದು ಹಾಕ್ತಾರೆ, ಒಟ್ಟೊಂದು ಚಾರ್ಜ್ ಶೀಟ್ ಆಗುತ್ತೆ, ಚಾರ್ಜಸ್ ಫ್ರೇಮ್ ಆಗುತ್ತೆ, ಆಮೇಲೆ ಏನಾಗುತ್ತೋ ಕೋರ್ಟ್ ತೀರ್ಮಾನ ಮಾಡುತ್ತೆ. ನೋಡೋಣ ನಾಳೆ ಏನು ಕತೆ ಅಂತ.